ಜೀವ ವಿಮೆ ಮಾಡಿಸಿಕೊಡುವುದಾಗಿ ಗ್ರಾಹಕರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು ಬ್ರಾಂಚ್ ಮ್ಯಾನೇಜರ್ ಪರಾರಿಯಾದ ಘಟನೆ ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿ ನಡೆದಿದೆ. ಪ್ರತಿಷ್ಠಿತ ಎಚ್ಡಿಎಫ್ಸಿ ಲೈಫ್ ಇನ್ಶೂರೆನ್ಸ್ ಕಂಪನಿಯ ಬ್ರಾಂಚ್ ಮ್ಯಾನೇಜರ್ ವಿಶಾಲಾಕ್ಷಿ ಭಟ್ ಕಳೆದ 15 ದಿನಗಳಿಂದ ನಾಪತ್ತೆಯಾಗಿದ್ದಾರೆ. ಶ್ರೀನಿವಾಸ್ ಎಂಬುವರಿಂದ 10 ಲಕ್ಷ ಹಣ ಪಡೆದು ಪಾಲಿಸಿ ಮಾಡಿಕೊಡುವುದಾಗಿ ಹೇಳಿ ಪಾಲಿಸಿ ಕೊಡದೆ ಹಣವು ವಾಪಸ್ ಕೊಡದೆ ನಾಪತ್ತೆಯಾಗಿದ್ದಾರೆ. ಹಣ ಕಳೆದುಕೊಂಡ ಶ್ರೀನಿವಾಸ್ ಮಡಿವಾಳ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇದೇ ವಿಶಾಲಾಕ್ಷಿ ಶಿರ್ಸಿ ಮೂಲದ ಅಪರ್ಣ ಹಂಸ ಎಂಬುವರಿಗೆ ಕೂಡ 36 ಲಕ್ಷ ವಂಚನೆ ಮಾಡಿದ ಬಗ್ಗೆಯೂ ಕೂಡ ಮತ್ತೊಂದು ದೂರು ಹೊರಬಿದ್ದಿದೆ. ಎಫ್ಐಆರ್ ದಾಖಲಿಸಿಕೊಂಡಿರುವಂತಹ ಮಡಿವಾಳ ಪೊಲೀಸರು ಐಪಿಸಿ ಸೆಕ್ಷನ್ 420 ಮತ್ತು 406 ರ ಅಡಿಯಲ್ಲಿ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಹಣ ಕಳೆದುಕೊಂಡ ಶ್ರೀನಿವಾಸ್ ಸಚಿವ ಅಂಬರೀಶ್ ಅವರ ಮಾಜಿ ಆಪ್ತ ಸಹಾಯಕರಾಗಿದ್ದರು. ಎಚ್ಡಿಎಫ್ಸಿ ಲೈಫ್ ಇನ್ಶೂರೆನ್ಸ್ ಕಂಪನಿದು ಮ್ಯಾನೇಜರ್ ವಿಶಾಲಾಕ್ಷಿ ಭಟ್ ಮೇಲೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ನಮ್ಮ ಮಡಿವಾಳ ಪೊಲೀಸ್ ಸ್ಟೇಷನಲ್ಲಿ. ಅದರಲ್ಲಿ ಕಂಪ್ಲೇನೆಂಟ್ ಪ್ರಕಾರ ಇವರು ಆಲ್ಮೋಸ್ಟ್ 10 ವರ್ಷದಿಂದ ಆ ಏರಿಯಾದ ಎಚ್ಡಿಎಫ್ಸಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ್ಯಸ್ ಮ್ಯಾನೇಜರ್ ಆಗಿ. ಆ್ಯಂಡ್ ಎಲ್ಲರಿಗೆ ತುಂಬ ಒಳ್ಳೆಯದು ಇನ್ಶೂರೆನ್ಸ್ ಪಾಲಿಸಿ ಕೊಟ್ಟಿದ್ದರು. ಬಟ್ ಅದರ ಪರವಾಗಿ ಅವರು ಯಾವುದು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ಇವರಿಗೆ ಯಾವುದೂ ಪ್ರಕಾರದ್ದು ಎಂಡೋರ್ಸ್ಮೆಂಟ್ ಕೊಡಲಿಲ್ಲ, ಯಾವುದೂ ಪ್ರಕಾರದ್ದು ಬಾಂಡ್ ಕೊಡಲಿಲ್ಲ. ಆ ಕೊಡದೆ ಅವರು ಅಲ್ಲಿ ಈಗ ಆಲ್ಮೋಸ್ಟ್